Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹೊಸ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ಯಾವುದೇ ಡಿಲೇ ಇಲ್ದಂಗೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲೈಕನ್ನ ಪಟಾರ್ನಂಗೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಅಪ್ಡೇಟು MS ಧೋನಿ ಅವ್ರ ಕಡೆಯಿಂದ ಬರ್ತಾ ಇದೆ. CSKಗೆ ಏನೋ ಈ ಸೀಸನ್ ಕಂಪ್ಲೀಟ್ ಆಗಿ ಎಲ್ಲ ಮ್ಯಾಚ್ನ ಆಡೋದಿಲ್ವಂತೆ MS ಧೋನಿ ಅವರು. CSKಯ ಸ್ಟ್ರಾಟಜಿ ಅಂತ ಇದು ಏನು ಸ್ಟ್ರಾಟಜಿನೋ ಗೊತ್ತಿಲ್ಲ. ಆ್ಯಂಡ್ ಧೋನಿ ಅವರ ಫಿಟ್ನೆಸ್ಸು ಕೂಡ ಒಂದು ಮ್ಯಾಟ್ರ್ ಅಂತೆ. ಕಂಪ್ಲೀಟಾಗಿ ಎಲ್ಲ ಮ್ಯಾಚ್ನೂ ಆಡೋದಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ. ಇವಾಗ ಹೇಳ್ತೀರಾ ಧೋನಿ ಅವ್ರ ಫ್ಯಾನ್ಸ್ಗಳು, ಎಲ್ಲ ಮ್ಯಾಚು ಆಡ್ತಾರೆ ನೋಡ್ತೀಯಾ ಅಂತ. ಗೊತ್ತಿಲ್ಲ ಆಗಿರೋ ಒಟ್ಟಲ್ಲಿ ಅಪ್ಡೇಟ್ ಬರ್ತಿರೋದು ಇಷ್ಟು. ಏನೋ ಅವ್ರ ಲಾಸ್ಟ್ ಸೀಸನ್ ಆಗಿರ್ಬೋದೇನೋ, ಇದು ಬಹುಶಃ ಆಗಿರ್ಬೋದೇನೋ. ನನ್ನ ಪ್ರಕಾರ ಆಗಿರುತ್ತೆ ಗುರು. ಇದನ್ನು 2 ವರ್ಷದಿಂದ ಹೇಳ್ತಿದ್ದೆ, ಸುಮ್ಮನೆ ಇರೋ ಗುರು, ತಲೆಗೆ ಶೂಟ್ ಹಾಕ್ಬಿಡ. ಹೌದು, ಹಂಗೆ ಹೇಳಿದ್ದೀನಿ. ಇದು ಲಾಸ್ಟ್ ವರ್ಷ ನನ್ನ ಪ್ರಕಾರ ಆಗಿರುತ್ತೆ ಅಂತ. ಬಟ್ MS ಡಿ ಅವರು ಇಲ್ಲ ಅಂತ ಮತ್ತೆ ರಿಕವರ್ ಆಗಿ ಬರ್ತಾನೆ ಇದ್ದಾರೆ. ಈ ವರ್ಷ ಹೋಪ್ಫುಲಿ ನನ್ನ ಪ್ರಕಾರ ಲಾಸ್ಟ್ ಸೀಸನ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಥರ ಅಪ್ಡೇಟ್ಸ್ ಎಲ್ಲ ಬರ್ತಿರೋದು. ಎಲ್ಲ ಮ್ಯಾಚ್ನೂ ಆಡೋದಿಲ್ವಂತೆ. ವೆರಿ ಫ್ಯೂ ಸೆಲೆಕ್ಟೆಡ್ ಮ್ಯಾಚಸ್ಗಳನ್ನ, ಅಂದರೆ ಆಲ್ಮೋಸ್ಟ್ ಅರ್ಧ ಟೂರ್ನಮೆಂಟ್ ಆಡುವಂಥ ಚಾನ್ಸ್ ಇರುತ್ತೆ ಅಂತ ಅಪ್ಡೇಟ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 2, ಅಜಿಂಕ್ಯ ರಹಾನೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಾಷಿಂಗ್ಟನ್ ಸುಂದರ್ ರಿಲೇಟೆಡ್ ಜೊತೆಗೆ ಅಕ್ಷರ್ ಪಟೇಲ್ ರಿಲೇಟೆಡ್. ಏನಪ್ಪ ಮಾಡ್ತಾ ಇದ್ದೀರಾ ನೀವು? ಏನು ತಲೆಗಿಲೆ ಕೆಟ್ಟೋಗ್ಬಿಟ್ಟೈತಾ ನಿಮಗೆ? ಅವ್ರು ಆ ಥರ ಫ್ಲೋಗೆ ಬಂದಿಲ್ಲ. ಯಾಕಂದರೆ BCCI ನೆಗೆಟಿವ್ ಹಾಕೊಂಡ್ಬಿಡ್ತದಲ್ಲ, ಆ ಥರ ಎಲ್ಲ ಫ್ಲೋಗ್ ಬಂತು ಅಂತಂದರೆ ನಾವೇ ಹೇಳ್ತಿದ್ದೀವಿ. ಒಂದು ತಲೆಗಿಲೆ ಕೆಟ್ಟೋಗ್ಬಿಟ್ಟೈತಾ ಗುರು. ಸೂರ್ಯಕುಮಾರ್ ಯಾದವ್ಗೆ ಏನು ಮಾಡ್ತಾವ್ರೆ, ಗೌತಮ್ ಗಂಭೀರ್ ಅವ್ರು ಏನು ಚೇಂಜಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಕ್ಷರ್ ಪಟೇಲ್ ಎಲ್ಲಿ, ವಾಷಿಂಗ್ಟನ್ ಸುಂದರಲ್ಲಿ. ಹೌದು, ನಥಿಂಗ್ ಅಗೇನ್ಸ್ಟ್ ವಾಷಿಂಗ್ಟನ್ ಸುಂದರು. ಎಷ್ಟು ಮ್ಯಾಚ್ ಪ್ರೂವ್ ಮಾಡಿದ್ದಾರೆ, ಎಷ್ಟು ಮ್ಯಾಚ್ T20s ಅಂತ ಬಂದಾಗ ಗೆಲ್ಸಿದ್ದಾರೆ. ಅಕ್ಷರ್ ಪಟೇಲ್ ನಿಂತ್ಕೊಂಡು ಗೆಲ್ಸಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತು ಅಂತಂದಾಗ ಇವ್ರು ಕಾಂಬಿನೇಷನ್ ವರ್ಕೌಟ್ ಮಾಡೋಕ್ಕೆ ಹೋಗುವಂಥದ್ದು. ಸೊ ಇದೆಲ್ಲ ಒಂಥರ ಸಿಲ್ಲಿ ಅಂತ ಅನಿಸುತ್ತೆ. ಎಷ್ಟು ಮ್ಯಾಚು MVP ಆಗಿದ್ದಾರೆ ಅಕ್ಷರ್ ಪಟೇಲ್ ಅವರು. ಇನ್ಫ್ಯಾಕ್ಟ್ ಫೈನಲ್ಲು ಇವ್ರು ಚೆನ್ನಾಗಿ ಆಡಿಲ್ಲ, ವಿರಾಟ್ ಕೊಹ್ಲಿ ಜೊತೆಗೆ ನಿಂತ್ಕೊಂಡು ಅಂತಂದರೆ 2024 ಫೈನಲ್ನ ಇಂಡಿಯಾ ಗೆಲ್ತಾನೆ ಇರಲಿಲ್ಲ. ಸೊ ಸೌತ್ ಆಫ್ರಿಕಾ ಅಗೇನ್ಸ್ಟು ಸಖತ್ತಾಗಿನ ಪ್ರೂವ್ ಮಾಡಿದ್ದಾರೆ. ಇಲ್ಲಿ ಇವ್ರೇನು ಮಾಡ್ತಾ ಇದ್ದಾರೆ ಅಂತ ಇವರು ಕೂಡ ಕ್ವೆಶನ್ ಮಾಡಿದ್ದಾರೆ. ಎಲ್ಲರೂ ಕ್ವೆಶನ್ ಮಾಡ್ತಾರೆ, ಇವ್ರೇನು ಕ್ವೆಶನ್ ಮಾಡೋದೇನು ಸ್ಪೆಷಲ್ ಅಂತ ಏನಿಲ್ಲ. ಸೊ ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚು ಅಕ್ಷರ್ ಪಟೇಲ್ ಅವರು ರಿಟರ್ನ್ ಆಗ್ತಾರೆ ಸ್ಕ್ವಾಡಿಗೆ, 11ಗೆ. ಅಪ್ಡೇಟ್ ನಂಬರ್ 3, ಲೀಸ್ಟ್ ಯಾರು ಟ್ರಾವೆಲ್ ಮಾಡ್ತಿದ್ದಾರೆ, ಹೈಯೆಸ್ಟ್ ಯಾರು ಟ್ರಾವೆಲ್ ಮಾಡ್ತಾರೆ ಈ T20 ವರ್ಲ್ಡ್ ಕಪ್ಪಲ್ಲಿ ಸೂಪರ್ 8 ಸ್ಟೇಜ್ವರೆಗೂ ಅಂತಂದರೆ ಇದ್ರದ್ದು ಲಿಸ್ಟು ಬಂದಿದೆ ಇವಾಗ. ಗೊತ್ತಿರೋದೇನೆ ಲೀಸ್ಟ್ ಯಾರು ಅನ್ನೋದು ಪಾಕಿಸ್ತಾನದವರು. ಶ್ರೀಲಂಕಾ ನೆಲದಲ್ಲಿ ಆಡ್ತಾ ಇರೋದ್ರಿಂದ ಅವರೆಲ್ಲೂ ಕೂಡ ಬರ್ತಾ ಇಲ್ಲ. ಇಂಡಿಯಾಗೂ ಬರ್ತಿಲ್ಲ, ಎಲ್ಲಿಗೂ ಬರ್ತಿಲ್ಲ. ಇನ್ನು ಇಂಡಿಯಾದವ್ರು ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಕಡೆ ಕೂಡ ಟ್ರಾವೆಲ್ ಮಾಡೋ ಥರ ಇದೆ. ಪಾಕಿಸ್ತಾನದವರು ಅಲ್ಲೇ ಅದೇ ನೆಲದಲ್ಲಿ ಆಡ್ತಿರೋದ್ರಿಂದ 154 ಕಿಲೋಮೀಟರ್ಸು ಇವರು ಟ್ರಾವೆಲ್ ಮಾಡಿದ್ರಂತೆ. ಎಲ್ಲ ಟೀಮ್ಸ್ದು ಕೂಡ ರೆಕಾರ್ಡ್ ಬಂದಿದೆ. 770 ಕಿಲೋಮೀಟ್ರನ್ನ ಶ್ರೀಲಂಕಾದವರು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಸುಮಾರು ಮ್ಯಾಚ್ನ ಆಡ್ತಾರೆ. ಸೊ ಸೆಕೆಂಡ್ ಲೋಯೆಸ್ಟ್ ಅಂತಂದರೆ ಎಲ್ಲಿಂದ ಎಲ್ಲಿಗೆ ಗುರು 154 ಕಿಲೋಮೀಟ್ರು ಪಾಕಿಸ್ತಾನ, ಶ್ರೀಲಂಕಾಗೆ 770 ಕಿಲೋಮೀಟರ್ಸು. ಸೊ ಅಜಾಗಜಾಂತರ ಡಿಫ್ರೆನ್ಸ್ ಹೆಂಗೆ ನೋಡೋಕೆ ಹೋಯ್ತು ಅಂದರೆ, ಪಾಕಿಸ್ತಾನದವರು ಅಂಥ ವರ್ಕ್ಲೋಡ್ ಇಲ್ಲ ಅವರಿಗೆ. ಅಂದರೆ ಟ್ರಾವೆಲ್ ಮಾಡಬೇಕು, ಸ್ಟ್ರೆಸ್ ಆಗುತ್ತೆ, ಸ್ಟ್ರೈನ್ ಆಗುತ್ತೆ ಅನ್ನೋಂಥದ್ದೆಲ್ಲ ಏನೂ ಇಲ್ಲ ಪಾಕಿಸ್ತಾನದವ್ರಿಗೆ. ಬಟ್ ಆದರೂ ಕೂಡ ಅವರು ನಾವು ಸ್ವಲ್ಪ ಡೌನೇನೇ ನೋಡ್ತೀವಿ, ನಾವು ಅಂಡರ್ಡಾಗ್ಸ್ ಥರನೇ ನೋಡ್ತೀವಿ. ನೋಡುವ ಏನು ಮಾಡ್ತಾರೆ ಅಂತ. ಇನ್ ಕೇಸ್ ಅಂದ್ರೆ ಪಾಕಿಸ್ತಾನ ಈ ವರ್ಲ್ಡ್ ಕಪ್ನ ಗೆದ್ಬಿಡ್ತು ಅಂತಂದರೆ ಇದು ಒಂದು ಏನು ಹೇಳ್ತಾರೆ, ಇದು ಅವ್ರಿಗೊಂದು ಸ್ವಲ್ಪ ಪಾಸಿಟಿವ್ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ಟ್ರಾವೆಲಿಂಗ್ ಮಾಡದೇ ಇರೋದು, ಜಾಸ್ತಿ ಟ್ರಾವೆಲಿಂಗ್ ಮಾಡದೇ ಇರೋದು. ನಂಬರ್ 3 ಯಾರು ಅಂದರೆ 2958 ಕಿಲೋಮೀಟ್ರು ಟ್ರಾವೆಲ್ ಮಾಡೋದು ಸೌತ್ ಆಫ್ರಿಕಾ. 4475 ಕಿಲೋಮೀಟ್ರು ಟ್ರಾವೆಲ್ ಮಾಡೋದು ನ್ಯೂಜಿಲೆಂಡ್ ಅವರು. ಆಮೇಲೆ 4486 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದೆ ಇಂಗ್ಲೆಂಡ್. ಜೊತೆಗೆ ಜಿಂಬಾಬ್ವೆ 5776 ಕಿಲೋಮೀಟರು. 8297 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಿದೆ ವೆಸ್ಟ್ ಇಂಡೀಸು. ನೆಕ್ಸ್ಟು ಹೈಯೆಸ್ಟ್ ಅಂತಂದರೆ ಅದು ಇಂಡಿಯಾ. ಪಾಕಿಸ್ತಾನ ಲೋಯೆಸ್ಟು, ಹೈಯೆಸ್ಟ್ ಬಂದು ಇಂಡಿಯಾ. ಹೋಸ್ಟಿಂಗ್ ನೇಷನ್ ಆಗಿದ್ರು. 10,432 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರೆ ಇಂಡಿಯಾ. ಇದು ಜಸ್ಟ್ ಸೂಪರ್ 8ಸ್ವರೆಗೂ ಅಷ್ಟೇ. ಸೆಮಿಫೈನಲ್ಲು ಫೈನಲ್ ಎಲ್ಲ ಬಂತು ಅಂದರೆ ದಿನ ಜಾಸ್ತಿ ಆದರೂ ಆಗ್ಬೋದು. ಅಪ್ಡೇಟ್ ನಂಬರ್ 4, ಫರಾನ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಓಪನರು ಜೋಫರ್ ಆರ್ಚರ್ ಅಲ್ಲ, ಏನು ಅಲ್ಲಾಗಿರು. ಜೋಫರ್ ಆರ್ಚರ್ ಏನು 140+ ಹಾಕ್ಬಿಟ್ರೆ ಏನು ಪೇಸ್ಗೆ ಎದ್ರಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರಾ? ಏನೂ ಇಲ್ಲ, ನಮ್ಮ ಹತ್ರನೂ ಇದ್ದಾರೆ 140+ ಬೌಲಿಂಗ್ ಮಾಡೋರು. ನಿಮ್ಮ ಹತ್ರ ಇದ್ದಾರೆ, ಆದರೆ ಕ್ವಾಲಿಟಿ ಪೇಸರ್ಸ್ ಇಲ್ಲ. ಶಾಹಿನ್ ಶಾ ಅಫ್ರಿದಿ ಕ್ವಾಲಿಟಿ ಅಂತ ಹೇಳ್ತೀರಾ ನೀವು. ಈ ಟೂರ್ನಮೆಂಟಲ್ಲಿ ಏನು ಮಾಡಿದ್ದಾರೆ ಶಾಹಿನ್ ಶಾ ಅಫ್ರಿದಿ? 140+ ಹಾಕ್ಬೋದು, ಅವಾಗ ಹಾಕ್ಬೋದು, ಬಟ್ ಎಫೆಕ್ಟಿವ್ನೆಸ್ ಅಂತೂ ಕಾಣಿಸ್ತಾ ಇಲ್ಲ. ಜೋಫರ್ ಆರ್ಚರು ಏನು ಅಂತ ಮಾಡಿಬಿಟ್ಟಿದ್ದಾರೆ, ನಮರಾಮರಿ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ. ಸೊ ಓಕೆ, ಪರವಾಗಿಲ್ಲ, ಡೀಸೆಂಟಾಗಿ ಮಾಡ್ತಾ ಇದ್ದಾರೆ. ಬಟ್ ಇವ್ರು ನಮೀಬಿಯಾ ಅಗೇನ್ಸ್ಟ್ ಸೆಂಚುರಿ ಹೊಡೆದ್ರು. ಇವಾಗ ಹೈಯೆಸ್ಟ್ ರನ್ ಗೇಟರಲ್ಲಿ ಬೇರೆ ಇವರ ಲಿಸ್ಟಲ್ಲಿ ಟಾಪಲ್ಲಿದ್ದಾರೆ ಫರಾನ್ ಅವರು. ಹೇಳ್ತಲ್ಲ ಒಂದು ಸ್ವಲ್ಪ ಅರ್ಥ ಇದೆ ಅಂತ ಹೇಳ್ಬೋದು. ಬಟ್ ಇಂಡಿಯಾ ಮೇಲೂ ಕೂಡ ಬುಮ್ರಾಗ್ ಹಂಗೆ ಹೊಡೆದ್ಬಿಡ್ತೀನಿ, ಹಿಂಗೆ ಹೊಡೆದ್ಬಿಡ್ತೀನಿ, ಅದಾಗುತ್ತೆ ಅಂತೆಲ್ಲ ಬಿಗ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು. ಇವಾಗ ಜೋಫರ್ ಆರ್ಚರ್ ಬಗ್ಗೆ ಕೊಟ್ಟಿದ್ದಾರೆ. ಜೋಫರ್ ಆರ್ಚರ್ ಏನು ದೊಡ್ಡ ಇದಾ, ಹೊಡಿತೀವಿ ನೋಡಿ ಬಂತಿರಿ ಅಂತ ಕೊಟ್ಟಿದ್ದಾರೆ. ನೋಡೋಣ ಇವತ್ತು ಅದು ಏನು ಮಾಡ್ತಾರೆ ಫರಾನು ಅಂತ. ಕಾಮಿಡಿ ಏನು ಅಂತಂದರೆ ಇವತ್ತೇನಾದರೂ ಜೋಫರ್ ಆರ್ಚರ್ಗೆ ಔಟ್ ಆಗೋಗ್ಬಿಡ್ಬೇಕು, ಸಾಕಾಗಿರುತ್ತೆ. ಅದು ಇನಿಷಿಯಲ್ ಓವರ್ಗೆ ಔಟ್ ಆಗೋಗ್ಬಿಡ್ಬೇಕು, ಸೈಕಾಗಿರುತ್ತೆ. ಅಪ್ಡೇಟ್ ನಂಬರ್ 5, ಲುಂಗಿ ಇಂಗಿಡಿಯವರು ಮಾತಾಡಿದರೆ 2018 ಟೈಮಲ್ಲಿ ನಾನು IPL ಅಲ್ಲಿ CSKಗೆ ಆಡ್ತಾ ಇದ್ದೆ.
ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ ಅಷ್ಟು ಆಡೋದಕ್ಕೆ, ಮ್ಯಾಚ್ನ ಆಡೋದಕ್ಕೆ. ಪ್ರಾಕ್ಟೀಸ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಅವಕಾಶ ಸಿಗ್ತಾ ಇತ್ತು. ಡ್ವೇನ್ ಬ್ರಾವೋ ಅವರು ಮುಖ್ಯವಾಗಿ ಅವಾಗ ಅಲ್ಲಿದ್ದರು. ಅವ್ರು ಸಿಕ್ಕಾಪಟ್ಟೆ ಹೇಳ್ಕೊಂಡು ಕೊಟ್ರು ನನಗೆ. ಡ್ವೇನ್ ಬ್ರಾವೋ ಅವರು ಸ್ಲೋರ್ವನ್ನು ಯಾವ ಥರ ಹಾಕಬೇಕು, ಕಟ್ರ್ಗಳನ್ನ ಯಾವ ಥರ ಹಾಕಬೇಕು, ಸ್ಲೋರ್ ಯಾರ್ಕರ್ನ ಯಾವ ಥರ ಹಾಕಬೇಕು ಅನ್ನೋ ಸಿಕ್ಕಾಪಟ್ಟೆ ಅವ್ರು ನನಗೆ ಹೇಳ್ಕೊಂಡು ಕೊಟ್ಟರು. CSK ನಾನು ಕಲ್ತಿದ್ದು ಆ ಸ್ಲೋರ್ವನ್ನು ಡೆವಲಪ್ ಮಾಡ್ಕೊಂಡಿದ್ದು ನಾನು ಅಲ್ಲಿಂದನೇ. ಅಲ್ಲಿ ಡೆವಲಪ್ ಮಾಡ್ಕೊಂಬಂದು ಸೌತ್ ಆಫ್ರಿಕಾ ಟೀಮ್ಗೆ ಆಡಬೇಕಾದ್ರೆ ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದೆ. ಅದಕ್ಕಿಂತ ಹಿಂದೆ ನನಗೆ ಈ ಥರ ಎಫೆಕ್ಟಿವ್ನೆಸ್ಸು ಬರ್ತಾ ಇರಲಿಲ್ಲ. ಸ್ಲೋರ್ವನ್ನು ಯಾವ ಥರ ಹಾಕಬೇಕು ನ್ಯಾಚುರಲ್ ಆಗಿ ಬರ್ತಾ ಇರಲಿಲ್ಲ. ಇವಾಗ ನ್ಯಾಚುರಲ್ ಆಗಿ ಎಫೆಕ್ಟಿವ್ನೆಸ್ನ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ಅದು CSK ನಾನು ಕಲ್ತಿದ್ದು ಅಂತ ಓಪನ್ ಸ್ಟೇಟ್ಮೆಂಟ್ ಹಾಕಿಕೊಡ್ತಾರೆ. ತಲಾ ಫಾರ್ ಅ ರೀಸನ್ ಅಂತ ಹೇಳಿಲ್ಲ ಸದ್ಯಕ್ಕೆ, ಡ್ವೇನ್ ಬ್ರಾವೋ ಅವರಿಂದ ಕಲ್ತಿದ್ದೀನಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ನೋಡಿದೀವಲ್ಲ ಕ್ರಿಕೆಟರ್ಸ್ ತಲಾ ಫಾರ್ ಅ ರೀಸನ್ ಅಂತ ಹೇಳೋದು. ಇಲ್ಲಿ ಡ್ವೇನ್ ಬ್ರಾವೋ ಫಾರ್ ಅ ರೀಸನ್. ಅಪ್ಡೇಟ್ ನಂಬರ್ 6, ಗೌತಮ್ ಗಂಭೀರ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ರು. ಏನಕ್ಕೆ ತಲೆ ಕೆಡಿಸ್ಕೊಂತ ಇದ್ದೀರಾ, ಇದು ನಮ್ಮದು ಫಸ್ಟ್ ಲಾಸ್ ಆಗಿರೋದು ವರ್ಲ್ಡ್ ಕಪ್ ಅಲ್ಲಿ, ಏನಕ್ಕೆ ತಲೆ ಕೆಡಿಸ್ಕೊಂತ ಇದ್ದೀರಾ ಅಂತ ಇವರು ಹೇಳ್ತಾ ಇದ್ದಂಗೆ ಮೊಹಮ್ಮದ್ ಕೈಫ್ ಯಾಕೋ ಉರ್ಕೊಂಡ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ. ಏನ್ ಗುರು ಮಾತಾಡ್ತಿದ್ದೀರಾ ನೀವು, ಅವರು ಗೆದ್ದಿರೋದಲ್ಲಿ ನೀವೆಲ್ಲ ಗೆದ್ದಿರೋದು. ನಿಮ್ಮ ಕೋಚಿಂಗ್ ಪೀರಿಯಡ್ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ಪೀರಿಯಡ್ ಏನು ದೊಡ್ಡದಾಗಿ ಏನೋ ಸಾಧನೆ ಮಾಡಿಬಿಟ್ಟಿಲ್ಲ. ನೀವು ಬಯಲಾಟರ್ ಸೀರೀಸ್ಗಳೆಲ್ಲ ಚೆನ್ನಾಗಿ ಆಡಿದ್ದೀರಾ, ಬಟ್ ವರ್ಲ್ಡ್ ಕಪ್ಸ್ ಅಂತ ಬಂದಾಗ ನೀವು ಇಲ್ಲಿ ಪ್ರೂವ್ ಮಾಡಬೇಕು. ಇಲ್ಲಿ ಅಲ್ಲಿ ರಾಹುಲ್ ದ್ರಾವಿಡ್ ಅವ್ರು ಮಾಡಿರೋದು, ಜೊತೆಗೆ ರೋಹಿತ್ ಶರ್ಮಾ ಮಾಡಿರೋದೆಲ್ಲ ಹೇಳ್ಕೊಂಡು ತಿರ್ಗೋಕ್ಕಾಗಲ್ಲ. ಸೂರ್ಯಕುಮಾರ್ ಯಾದವ್ ಆಗಿರಲಿ, ಗೌತಮ್ ಗಂಭೀರ್ ಆಗಿರಲಿ ದೊಡ್ಡ ಎಫೆಕ್ಟಿವ್ನೆಸ್ ಏನು ತೋರಿಸಿಲ್ಲ ಅಲ್ಲಿ. ಅಂದರೆ ಏನೋ ಉರ್ಕೊಂಡ್ರ ಥರ ಕಾಣಿಸ್ತೈತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಏನು ಯೂಸ್ ಅಪ್ಪ ಇದರಿಂದ, ಏನು ಯೂಸ್ ಇಲ್ಲ. ಇವ್ರ ಮೇಲೆ ಅವ್ರು ಬ್ಲೇಮ್ ಹಾಕೋದು, ಅವ್ರ ಮೇಲೆ ಇವ್ರು ಬ್ಲೇಮ್ ಹಾಕೋದು, ಬರೀ ಕಿತ್ತಾಡ್ಕೊಂಡು ಇದ್ರೆ ಏನು ಪ್ರಯೋಜನ. ಇನ್ನು ಮಿಕ್ಕಿರೋ ಅಂತ 2 ಮ್ಯಾಚ್ನ ಯಾವ ಥರ ಗೆಲ್ಲಬೇಕು, ಯಾವ ಥರ ನಾವು ಆಪರ್ಚುನಾಗಿ ಗ್ರಾಪ್ ಮಾಡ್ಕೊಬೇಕು ಅನ್ನೋದನ್ನ ಇಂಡಿಯಾ ನೋಡ್ಬೇಕಷ್ಟೇ. ಇವ್ರು ಹಂಗೆ ಹೇಳ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಳಕ್ಕಂತೂ ಆಗೋದಿಲ್ಲ. ಆ್ಯಂಡ್ ತಲೆ ಕೆಡ್ಸ್ಕೊಳೋದು ಕೂಡ ಎಲ್ಲ ಟೀಮ್ ಇಂಡಿಯಾ ಇವಾಗಿರುವಂಥ ಆಟಿಟ್ಯೂಡ್ ನೋಡ್ತು ಅಂತ ಅಂದಾಗ. ಅಪ್ಡೇಟ್ ನಂಬರ್ 7, ಸಿಕಂದರ್ ಆಸಾ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇದೆಯಲ್ಲಪ್ಪ ನೆಕ್ಸ್ಟ್ ಮ್ಯಾಚು ಜಿಂಬಾಬ್ವೆ ಅಗೇನ್ಸ್ಟ್ ನಮ್ಮ ಇಂಡಿಯಾದು. ನಾವು ಒಂದು ಮ್ಯಾಚ್ನ ಸೋತಿದ್ದೀವಿ, ಅವರು ಒಂದು ಮ್ಯಾಚ್ನ ಸೋತಿದ್ದಾರೆ. ಏನು ಅವ್ರೇನು ಗೆದ್ಬಿಟ್ಟು ಬರ್ತಾ ಇಲ್ಲ. ಇಂಡಿಯಾ ಕೂಡ ಕಾಂಪಿಟೇಟಿವ್ ಸೈಡು. ಸೊ ಇಬ್ರಿಗೂ ಕೂಡ ಇವಾಗ ಒಂದು ಸ್ವಲ್ಪ ನೆಟ್ ರನ್ ರೇಟ್ ಉಣ್ಕೊಂಡು ಹೋಗಿದೆ. ಇಬ್ರಿಗೂ ಕೂಡ ಒಂಥರ ಕಾಂಟ್ರಾಸ್ಟಿಂಗ್ ಆಗೇನೇ ಇದೆ. ಆಪರ್ಚುನಿಟಿನ ನಾವು ಕೂಡ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತೀವಿ ಚೇಪಕ್ಕಲ್ಲಿ ಅಂತ ಹೇಳಿದ್ದಾರೆ. ಇನ್ನೇನು ಆಬ್ವಿಯಸ್ಲಿ ಅವರು ಕೂಡ ಗೆಲ್ಲೋದಕ್ಕೆ ನೋಡಿರ್ತಾನೆ, ಸೋಲೋದಕ್ಕೋಸ್ಕರ ಬಂದಿರ್ತಾರ. ಯಾರು ಸೋಲೋದಕ್ಕೋಸ್ಕರ ಬಂದಿಲ್ಲ, ಎಲ್ಲ ಗೆಲ್ಲೋದಕ್ಕೋಸ್ಕರ ಬಂದಿರೋದು. ಹೌದು, ಅವ್ರು ಇವಾಗ ಒಂದು ಸ್ವಲ್ಪ ಅಂಡರ್ಡಾಗ್ಸ್ ಆಗಿರ್ಬೋದು ನಮ್ಮ ಗ್ರೂಪ್ ಅಂತ ಬಂದಾಗ. ಬಟ್ ಖಂಡಿತ ಅವರೇನಾದರೂ ನಮಗೆ ಸ್ವಲ್ಪ ಕ್ಲೋಸ್ ಮಾರ್ಜಿನಲ್ಲಿ ಏನಾದ್ರು ಅವ್ರು ಡಿಫೀಟ್ ಆದರೂ ಕೂಡ ನಮಗೇನಾದ್ರು ಕ್ಲೋಸ್ ಮಾರ್ಜಿನಿಗೆ ತರಿಸಿದ್ರು ಅಂತಂದರೆ ಅದು ಖುಷಿ ಪಡುವಂಥದ್ದೆಲ್ಲ ಏನಿಲ್ಲ. ನಮ್ಮ ಇಂಡಿಯಾ ಡಾಮಿನೇಟ್ ಮಾಡ್ಕೊಂಡು ಗೆಲ್ಲಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಜಿಂಬಾಬ್ವೆ ಅಗೇನ್ಸ್ಟು. ನೋಡೋಣ ಆ ಪಂದ್ಯ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 8, ಪಾರ್ಥಿವ್ ಪಟೇಲ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ ರಿಲೇಟೆಡ್ ಟು ಸಂಜು ಸ್ಯಾಮ್ಸನ್ ಹೋಮ್ ಕಮಿಂಗ್ ಅಂತ ಹೇಳಿದ್ದಾರೆ. ಯಾಕಂದರೆ ಚೇಪಕ್ಕಲ್ಲಿ ಆಗ್ತಾ ಇರೋದು ನೆಕ್ಸ್ಟ್ ಮ್ಯಾಚು ಬೆಟರ್ ಬ್ಯಾಟಿಂಗ್ ವಿಕೆಟ್ ಇರೋದ್ರಿಂದ, CSKಗೆ ಇವಾಗ ಆಡ್ತಾ ಇರೋದ್ರಿಂದ, ಅಂದರೆ ಇನ್ನೂ ಆಡ್ತಾ ಇರೋದ್ರಿಂದ ಸಂಜು ಸ್ಯಾಮ್ಸನ್ ಅವ್ರನ್ನ ಇಲ್ಲಿ ಹೋಮ್ ಕಮಿಂಗ್ ಅಂತ ಹೇಳಿದ್ದಾರೆ. ಸಂಜು ಸ್ಯಾಮ್ಸನ್ ಸಿಕ್ಕಾಪಟ್ಟೆ ಆಡಿದ್ದಾರೆ ಚೇಪಕ್ ಸ್ಟೇಡಿಯಂ ಅಂತ ಬಂದಾಗ. ಅವ್ರು ರಾಜಸ್ಥಾನ್ ರಾಯಲ್ಸ್ ಆಡಿರ್ಬೋದು, ಬಟ್ ಇಲ್ಲೂ ಕೂಡ ಸುಮಾರು ಮ್ಯಾಚ್ನ ಆಡಿದ್ದಾರೆ. ಸಿಕ್ಕಾಪಟ್ಟೆ ಒಂದು ಫ್ರೆಂಡ್ಲಿನೆಸ್ ಅನ್ನೋದು ಇರುತ್ತೆ ವಿಕೆಟ್ಗೆ ಇವ್ರಿಗೆ. ಸೊ ಅದಕ್ಕೋಸ್ಕರ ಹೋಮ್ ಕಮಿಂಗ್ ಅಂತ ಹೇಳಿದ್ದಾರೆ. ಯಾಕೆ ಈ ಥರ ಯೋಚನೆ ಮಾಡ್ಬೋದು ನೀವು, ಹೋಮ್ ಕಮಿಂಗ್ ಅಂತ ಕರ್ಕೊಂಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಯಾಕೆ ಆಡಿಸ್ಬಾರ್ದು ಅನ್ನೋ ಥರನೇ ಒಂಥರ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಸಂಜು ಸ್ಯಾಮ್ಸನ್ ಆಡಿಸ್ಬೇಕು ಅನ್ನೋ ಒಂದು ಇಂಟೆಂಟಲ್ಲೇ ಹೇಳಿದ್ದಾರೆ. ನೋಡೋಣ, ಸಿಕ್ಕಾಪಟ್ಟೆ ಸಂಜು ಸ್ಯಾಮ್ಸನ್ ಅವರ ಹೆಸರು ಕಳೆದ ಒಂದು ವಾರದಿಂದ ಸೌಂಡ್ ಆಗ್ತದೆ. ಯಾವಾಗ ಇಲ್ಲಿ ಅಭಿಷೇಕ್ ಶರ್ಮಾ ಅವರ ಫೇಲ್ಯೂರ್ ಆಗಕ್ಕೆ ಸ್ಟಾರ್ಟ್ ಆಯಿತೋ, ಜೊತೆಗೆ ಇಲ್ಲಿ ತಿಲಕ್ ವರ್ಮನು ಕೂಡ ಅಷ್ಟೇನಾಗಿ ಹೆವಿಯಾಗಿ ಆಡದೇ ಇರೋದಕ್ಕೆ ಸ್ಟಾರ್ಟ್ ಆಯಿತೋ, ಅವಾಗಿಂದ ಸಂಜು ಸ್ಯಾಮ್ಸನ್ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ವರ್ಲ್ಡ್ ಕಪ್ಪಲ್ಲಿ. ನೋಡೋಣ, ಇನ್ ಕೇಸ್ ಏನಾದ್ರು ನೆಕ್ಸ್ಟ್ ಮ್ಯಾಚ್ ಆಪರ್ಚುನಿಟಿ, ಅದು ಅವರ ಹೋಮ್ ಅಂತ ಬೇರೆ ಹೇಳ್ತಾ ಇದ್ದಾರೆ, ಸಿಕ್ತು ಅಂದ್ರೆ ಯಾವ ಥರ ಗ್ರ್ಯಾಬ್ ಮಾಡ್ಕೊತಾರೆ ಸಂಜು ಅಂತ. ಅಪ್ಡೇಟ್ ನಂಬರ್ 9, ಇಂಡಿಯನ್ ಟೀಮಿಗೆ ಸಿಕ್ಕಾಪಟ್ಟೆ ದುರಾಂಕಾರ ಬಂದಿದೆ ಅಂತ ಹೇಳಿದರೆ ಸುನಿಲ್ ಗವಾಸ್ಕರ್ ಅವರು. ಈಗೋ ಬಿಡಬೇಕು ಇಂಡಿಯನ್ ಟೀಮು, ಈಗೋ ಇಂದ ಇಲ್ಲೇನೂ ಆಗಲ್ಲ. ನೋಡಿ ಸೌತ್ ಆಫ್ರಿಕನ್ಸ್ ಹಿಂಗಾಡಿದ್ರು ಅಂತ. ಲಾಸ್ಟ್ ಮ್ಯಾಚ್ ಅವರಿಂದ ಕಲ್ತ್ಕೊಳ್ಳಿ, ಪ್ರತಿಯೊಂದು ಮ್ಯಾಚ್ ನಿಮಗೆ ಕಲಿಯೋದಿರುತ್ತೆ, ಸೋಲು ಸಿಕ್ಕಾಪಟ್ಟೆ ಕಲಿಸುತ್ತೆ ಅಂತ ಹೇಳಿದ್ದಾರೆ. ಹೌದು, ಸೋಲು ಖಂಡಿತ ಕಲಿಸುತ್ತೆ, ಗೆಲುವು ಕಲಿಸ್ತಾ ಇರೋದನ್ನ ಸೋಲಂತೂ 100% ಕಲಿಸ್ಲೇಬೇಕು ಅಂತ ಕಲಿಸಿದೆ ಅಂತ. ಇನ್ಫ್ಯಾಕ್ಟ್ ಅವ್ರು ನೆದರ್ಲ್ಯಾಂಡ್ಸ್ ಅಗೇನ್ಸ್ಟೇ ಬುದ್ಧಿ ಕಲಿಬೇಕಾಗಿತ್ತು. ನೆದರ್ಲ್ಯಾಂಡ್ಸ್ ಅಗೇನ್ಸ್ಟು ಕಲಿಲ್ಲ ಇವರು. ಸೌತ್ ಆಫ್ರಿಕಾದವ್ರು ಸರಿಯಾಗಿ ಕಲಿಸಿದ್ದಾರೆ. ಇನ್ನೂ ಕಲಿಲ್ಲ ಅಂದರೆ ವರ್ಲ್ಡ್ ಕಪ್ನ ಗೆಲ್ಲೋದಕ್ಕೆ ಖಂಡಿತ ಅರ್ಹರಂತೂ ಆಗಿರಲ್ಲ. ಹೌದು, ಒಳ್ಳೆ ಕಾಂಪಿಟೇಟಿವ್ ಸೈಡ್ ಮೇಲೆ ಸೋತಿದ್ದೀವಿ ನಾವು, ಏನಂತ ಕಳಪೆ ಸೈಡ್ ಮೇಲೆ ಸೋತಿಲ್ಲ. ಈ ಪಾಕಿಸ್ತಾನದವ್ರು ಹೆಂಗೋ ಸೋಲ್ತಾ ಇತ್ತಲ್ಲಪ್ಪ ಅವಾಗ, ಆ ಥರ ಏನು ಸೋತಿಲ್ಲ. ಯಾಕೂ ನಾನು ಪಾಕಿಸ್ತಾನದವ್ರನ್ನ ಆಡ್ಕೊತೀನಿ ಎಲ್ಲದಕ್ಕೂ, ನಮ್ಮನ್ನೇ ಆಡ್ಕೊಳೋ ಥರ ಆಗೈತಿ ಇವಾಗ ಅವರು. ಸೊ ಓಕೆ, ಅವ್ರು ಹೇಳಿರೋದು ಇಷ್ಟ ಆಗಿರೋ, ಇವರಿಂದ ಕಲ್ತ್ಕೊಳ್ಳಿ. ಅವ್ರು ಯಾವ ಥರ ಕನ್ಸಾಲಿಡೇಟ್ ಮಾಡಿಕೊಂಡು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು. ಬಂದ್ಬಿಟ್ಟು ಸುಮ್ಮನೆ ಬ್ಯಾಟ್ ಎತ್ತೋದಲ್ಲ, ಎಲ್ಲರೂ ಬಂದವರಲ್ಲ ಅವ್ನ ಅಜ್ಜಿ ಏನು 6 ಹೊಡೆಯಕ್ಕೆ ಹೋಗ್ತಾರೆ, ಏನು 1-2 ಬಾಲ್ ನೋಡಲ್ಲ, ನಂಗೆ ವಿಕೆಟ್ ನಿಂತ್ಕೊಂಡು ನೋಡೋಣ ಹೆಂಗೆ ಬಿಹೇವ್ ಆಗ್ತದೆ ಅಂತ ಏನಿಲ್ಲ. ಎತ್ತಕ್ಕೆ ಹೋಗ್ತಾ ಇದ್ದೀರಾ ಹಂಗೇನೆ, ಏನು ಮಾಡ್ತಾ ಇದ್ದೀರಾ ನೀವು? ಅವ್ರನ್ನ ನೋಡ್ಬಿಟ್ಟು ಕಲ್ತ್ಕೊಳ್ಳಿ, ಅವ್ರು ಹೆಂಗೆ ಆಡಿದ್ರು ಅಂತ. 3 ವಿಕೆಟ್ ಬಿದ್ದಾದ ನಂತರ ಯಾವ ಥರ ಡೆವಲಪ್ ಮಾಡಿದ್ರು ಪಾರ್ಟ್ನರ್ಶಿಪ್ಪು, ಅದು ಇಲ್ಲಿ ಇಂಪಾರ್ಟೆಂಟ್ ಆಗಿತ್ತು. ನೀವು ಯಾವ ಥರ ಆಡಿದ್ರಿ ಅಂತ ಕ್ವೆಶನ್ ಮಾಡಿದ್ದಾರೆ. ಕಲ್ತ್ಕೊಳ್ಳಿ ಬುದ್ಧಿನ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 10, ರವಿಚಂದ್ರನ್ ಅಶ್ವಿನ್ ಅವರು ಸಪೋರ್ಟ್ಗೆ ನಿಂತ್ಕೊಂಡಿದ್ದಾರೆ. ವಾಷಿಂಗ್ಟನ್ ಸುಂದರ್ಗೆ ಅಲ್ಲ, ವಾಷಿಂಗ್ಟನ್ ಸುಂದರ್ನ ನಾವು ಯಾವ ಥರ ಟ್ರೀಟ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ರವಿ ಅಶ್ವಿನ್ ಆಗ್ಬೋದು ಅನ್ನೋ ಥರ ನಾವು ಟ್ರೀಟ್ ಮಾಡ್ತೀವಿ ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ. ಬಟ್ ಇಲ್ಲಿ ಇವರು ಸಪೋರ್ಟ್ಗೆ ನಿಂತಿರೋದು ಅಕ್ಷರ್ ಪಟೇಲ್ಗೆ. ಅಕ್ಷರ್ ಪಟೇಲ್ನ ಏನಕ್ಕೆ ತೆಗಿತಾ ಇದ್ದೀರಾ ನೀವು? ಎಷ್ಟು ಸಲ MVP ಆಗಿದ್ದಾರೆ ಅವರು,
ಫೈನಲ್ಸಲ್ಲಿ ಯಾವ ಥರ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೌತ್ ಆಫ್ರಿಕಾ ಅಗೇನ್ಸ್ಟು. ನೀವು ನೋಡಿದ್ರೆ ಅವ್ರನ್ನ ಕೂರಿಸ್ತೀರಾ, ಇಲ್ಲಿ ಮ್ಯಾಚ್ ಗೆಲ್ಲಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಇಟ್ಸ್ ಬೇಸ್ಲೆಸ್ ಸಿಲಿ ಅಂತ ಅವರು ಹೇಳಿದ್ದಾರೆ. ಸೊ ಇದೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ವೈ ಅಕ್ಷರ್ ಪಟೇಲ್ ಓಕೆ ಟೀಮಲ್ಲಿ ಏನಾದ್ರು ಚೇಂಜ್ ಮಾಡಿರಿ, ಇಲ್ಲಿ ತಿಲಕ್ ವರ್ಮನ ಕೂರ್ಸೋದಾಗಿರಲಿ, ಅಭಿಷೇಕ್ ಶರ್ಮನ ಕೂರ್ಸೋದಾಗಿರಲಿ, ಇದೇನು ನಮಗೇನು ಸ್ಟನ್ನಿಂಗ್ ಆ ಥರ ಅನ್ನಿಸ್ತಾ ಇಲ್ಲ ಲಾಸ್ಟ್ ಮ್ಯಾಚ್ ಕೂರಿಸಿತ್ತು ಅಂತಂದರೆ. ಬಟ್ ಅಕ್ಷರ್ ಪಟೇಲ್ನ ಕೂರಿಸ್ತಾ ಇರೋದು ಎಲ್ಲರಿಗೂ ಸ್ಟನ್ ಮಾಡಾಕ್ಬಿಟ್ಟೈತೆ. ಸೊ ನೋಡೋಣ ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ವಾಪಸ್ ಬರ್ತಾರೆ. ಅಪ್ಡೇಟ್ ನಂಬರ್ 11, ಅಭಿಷೇಕ್ ಶರ್ಮಾಗೆ ಸುನಿಲ್ ಗವಾಸ್ಕರ್ ಅವರು ಬುಧವಾರ ಹೇಳಿದ್ದಾರೆ. ಅಮೀರ್ ಯಾವ ಥರ ಹೇಳಿದ್ರು ಅದೇ ಥರನೇ ಇವರು ಕೂಡ ಹೇಳಿದ್ದಾರೆ. ನೀನು ಅಕ್ರಾಸ್ ಬಂದ್ಬಿಟ್ಟು ಹೊಡೆಯೋಕ್ಕಾಗದಿರೋ ಬಾಲ್ನೆಲ್ಲ ಸಿಕ್ಸಿಗೆ ಹೊಡೆಯೋದು, ಹೊಡೆಯೋಕ್ಕಾಗದಿರೋ ಬಾಲ್ನೆಲ್ಲ 4ಗೆ ಇಟ್ಟಬೇಕು ಅಂತ ಅನ್ಕೊಂಡಿದ್ಯಾ ಅಂತಂದರೆ, ನೀನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ, ನೀನು ಸ್ವಲ್ಪ ಕನ್ಸಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ, ಸಿಂಗಲ್ಸ್ನ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ ನಿನ್ನ ಕೈಲಿ ಅಂತಂದರೆ, ಏನು ಗುರು ಆಡ್ತಾ ಇದೆಯಾ ನೀನು? ಏನು ಎಲ್ಲ ಬಾಲೂ ಸಿಕ್ಸು, ಎಲ್ಲ ಬಾಲೂ 4 ಹೊಡಿಬೇಕಾ? ಓವರ್ನ ಮೊದಲನೇ ಬಾಲನೇ ನೀನು 4 ಹೊಡೆಯುವಂಥ ಅವಶ್ಯಕತೆ ಏನಿಲ್ಲ. ಅಲ್ಲಿ ಹೆಂಗೆ ಬಿಹೇವ್ ಆಗ್ತದೆ ಅಂತ 1-2 ಬಾಲ್ ನೋಡ್ಬೋದು. ಅಲ್ಲಿ ಏನು ಆಗ್ಬಿಡೋದಿಲ್ಲ. 1-2 ಡಾಟ್ ಬಾಲ್ ಆಯಿತು ಅಂತಂದರೆ ಏನು ಆಗ್ಬಿಡಲ್ಲ, ಮೇಕೌಟ್ ಮಾಡ್ಕೊಬೋದು. ಬಟ್ ನೀನು ಮಾಡ್ತಾ ಇರೋದೇನು, ಯಾವ ಬಾಲ್ ಸಿಕ್ಕಿದ್ರು ಒಂದೇ ಇಂಟೆಂಟು, ಎತ್ತುತ್ತಾ ಇರಬೇಕು. ಅದೇ ಇಂಟೆಂಟ್, ಹೊಡಿ ಆಟ ಎಲ್ಲ ಟೈಮೂ ಕೂಡ ಎಲ್ಲ ವಿಕೆಟಲ್ಲೂ ಕೂಡ ನಡೆಯಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ಬುಧವಾರ ಹೇಳ್ತಾರೆ ಅಭಿಷೇಕ್ ಶರ್ಮಾಗೆ. ನೋಡೋಣ ಅವರ ಒಂದು ಅಪ್ರೋಚ್ನ ಚೇಂಜ್ ಮಾಡ್ಕೊತಾರ ಅಥವಾ ಅದೇ ಅಪ್ರೋಚಲ್ಲಿ ಇವರಿಗೆಲ್ಲ ಉತ್ತರ ಕೊಡ್ತಾರ ಅಂತ. ಅಪ್ಡೇಟ್ ನಂಬರ್ 12, ಸಂಜು ಸ್ಯಾಮ್ಸನ್ ಬಗ್ಗೆ ಮಾತಾಡಿದರೆ ಇಂಡಿಯನ್ ಅಸಿಸ್ಟೆಂಟ್ ಕೋಚು ಅವ್ರು ಹೇಳ್ತಾರೆ, ರ್ಯಾನ್ ಅವರು ಹೇಳ್ತಾರೆ ಸಂಜು ಸ್ಯಾಮ್ಸನ್ ಅವರು ಮತ್ತೆ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ದಿನದಲ್ಲಿ ವಾಪಸ್ ಬರ್ತಾರೆ ಅವರು ಟೀಮ್ಗೆ. ಸ್ವಲ್ಪ ದಿನ ಏನು ಟೂರ್ನಮೆಂಟೇ ಮುಗಿದೋಗ್ಬಿಡುತ್ತೆ. ಅವ್ರು ಹೇಳ್ತಿರೋದು ಏನಂತಂದರೆ ಸಂಜು ಸ್ಯಾಮ್ಸನ್ ವಿಲ್ ಬಿ ಟೇಕಿಂಗ್ ಪಾಯಿಂಟ್ ಇನ್ ನೆಕ್ಸ್ಟ್ ಫ್ಯೂ ಡೇಸ್ ಅಂತ ಹೇಳ್ತಿದ್ದಾರೆ. ಫ್ಯೂ ಡೇಸ್ ಯಾವಾಗ ಬರುತ್ತೆ? ಇಂಡಿಯಾ ಔಟ್ ಆಫ್ ದ ಟೂರ್ನಮೆಂಟ್ ಆದಮೇಲೆ ಬರುತ್ತಾ, ಅಥವಾ ಇಂಡಿಯಾ ಇವಾಗ ಸರ್ವೈವಲ್ಗೆ ಒದ್ದಾಡ್ತಾ ಇದ್ದಾರಲ್ಲ ಇವಾಗಲೇ ಬರುತ್ತಾ ಅಂತ ನಾವು ಕಾದು ನೋಡಬೇಕು. ನೋಡೋಣ ಅದೇನು ಚೇಂಜ್ ಮಾಡ್ಕೊಂಬರ್ತಾರೆ, ಅದು ಏನು ಕತೆ ಮಾಡ್ತಾರೆ ಅಂತ. ನಾವಂತೂ ಕಂಗಾಲಾಗಿ ಹೋಗ್ಬಿಟ್ಟಿದ್ದೀವಿ ಫಸ್ಟ್ ಮ್ಯಾಚು ಆ ಥರ ಟ್ರಾಜಿಡಿ ಆಗಿ ಸೋತಾದ್ಮೇಲೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟ ಆಗಿರೋಪ್ಪ ಕ್ರಿಕೆಟ್ ಅಪ್ಡೇಟ್ಸು. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ.